ಹಾಯ್ ಸರ್. ಸರ್, ಮೊದಲನೇದಾಗಿ ನಿಮ್ಗೆ ಭೂಮಿ ಟಿವಿ ಕಡೆಯವರಿಂದ ಒಂದು ಅವಾರ್ಡ್ ಕೂಡ ಬಂದಿದೆ. ನಿಮ್ಮ ಒಂದು ಕೆಲಸನ ಗುರುತಿಸಿ ಸೋಫರ್ ಎಲ್ಲಾ ಒಂದು ವರ್ಗದವರಿಗೆ ಲೋ ಬಜೆಟ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರೋ ಗಾಡಿನ ಡೆಲಿವರ್ ಮಾಡ್ತಾ ಬಂದಿದ್ದೀರಾ. ನಿಮ್ಮ ಒಂದು ಕೆಲಸನ ಗುರುತಿಸಿ ನಿಮ್ಗೆ ಅವರು ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಒಂದು ಆಟೋ ಪ್ರಪಂಚ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೆ ಅಭಿನಂದನೆಗಳನ್ನ ತಿಳಿಸ್ತಾ, ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಿಮ್ಮ ಒಂದು ಶೋರೂಮ್ ಅಲ್ಲಿ ಏನೇನ್ ಆಫರ್ಸ್ ನಡೀತಾ ಇದೆ ಸರ್? ಸರ್, ಶಿವರಾತ್ರಿ ಹಬ್ಬ ಅಂತ ಏನು ಇಲ್ಲ, ನಮ್ದು ಪ್ರತಿದಿನ ಆಫರ್ ಏನೇ. ಲೋ ಬಜೆಟ್ ಅಲ್ಲಿ ಲೋ ಮಾರ್ಜಿನ್ ಅಲ್ಲಿ ಗಾಡಿಗಳು ಕೊಡ್ತಾ ಇರ್ತೀವಿ. ಬಂದು ಗಾಡಿಗಳು ನೋಡ್ಲಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಾವು ಬೇಕಾದ್ರೆ ಶೋರೂಮ್ಗಾಗ್ಲಿ ಅಥವಾ ಗ್ಯಾರೇಜ್ಗಾಗ್ಲಿ ಅವ್ರು ಚೆಕ್ ಮಾಡಿಸ್ಕೊಂಡ್ರೆ ಕಳ್ಸಿಕೊಡ್ತೀವಿ ಗಾಡಿನ. ಗಾಡಿ ನೋಡ್ಕೊಳ್ಳಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಏನಿದೆ ಮಾತಾಡ್ಕೊಳ್ಳಿ ಕೂತ್ಕೊಂಡು ಪ್ರೈಸ್ ನ. ಮತ್ತೇನಂದ್ರೆ ಇವೆಲ್ಲ ನಮ್ಮ ಟೀಮು ಸರ್, 123 ಕಾರ್ಸ್ ಟೀಮು, ಇವರೆಲ್ಲ ನಿಮ್ಮನ್ನ ಅಟೆಂಡ್ ಮಾಡೋದು ನೋಡೋದೆಲ್ಲ ನಾವು ಒಳಗಡೆ ಇರ್ತೀವಿ. ಪ್ರೈಸ್ಗಳು ಮಾತ್ರ ನಿಮ್ಗೆ ಏನೇ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವು ಮಾಡ್ಕೊಡ್ತೀವಿ ಪ್ರತಿಯೊಂದು. 123 ಕಾರ್ಸ್ ಅಲ್ಲಿ ಇವತ್ತು ಎಷ್ಟು ಬೆಲೆಯಿಂದ ಗಾಡಿಗಳು ಸ್ಟಾರ್ಟ್ ಆಗುವಂತ? ಸರ್, 65,000ದಿಂದ ಸ್ಟಾರ್ಟ್ ಕೊಟ್ಟಿದ್ದೀನಿ. 65,000ಕ್ಕೆ ಯಾರು ಕೊಡಲ್ಲ ಸರ್. 2002 ಮಾಡಲ್ ಆಲ್ಟೋ ಕೊಟ್ಟಿದ್ದೀನಿ, 9 ಮಾಡಲ್ ಸಿಂಗಲ್ ಓನರ್ ಇಂಡಿಕಾ ಕೊಟ್ಟಿದ್ದೀನಿ, ಸ್ಪಾರ್ಕ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ FC ರನ್ನಿಂಗ್ ಇರುವಂತ ಗಾಡಿಗಳು. ಸ್ಯಾಂಟ್ರೋ ಕೊಟ್ಟಿದ್ದೀನಿ 85,000ಗೆ. ನೋಡಿ, ಗಾಡಿಗಳು ಅಷ್ಟೇ, ಮತ್ತೆ ದೊಡ್ಡ ದೊಡ್ಡ ಗಾಡಿಗಳು ಅಷ್ಟೇ. 10,000, 20,000, 30,000 ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ನಾವು ಲೋನ್ ಮಾಡ್ಕೊಡ್ತಾ ಇದೀವಿ. ದುಡ್ಡಿಲ್ಲ ಅಂದ್ರೆ ಕಾರ್ ಕೊಟ್ಟು ಕಳಿಸ್ತಾ ಇದೀವಿ. ಖಂಡಿತ ಸರ್, ಕೆಲವೊಂದೊಂದು ಗಾಡಿಗಳು 0 ಡೌನ್ ಪೇಮೆಂಟ್ ಆಗುತ್ತೆ. ಬಟ್ ಏನಂದ್ರೆ ದುಡ್ಡಿಲ್ದೆ ಕಾರ್ ತಗೋಬೇಕು ಅಂದ್ರೆ ಪ್ರೊಫೈಲ್ ಹಂಗ್ ಮೇಂಟೈನ್ ಮಾಡಿರ್ಬೇಕು. ಚೆಕ್ ಬೌನ್ಸ್, ಲೈಟ್ ಪೇಮೆಂಟ್ಸ್ ಈ ತರ ಎಲ್ಲ ಆದಾಗ ಅಷ್ಟು ಪೇಮೆಂಟ್ ಬರಲ್ಲ. ಹಂಗೆ ಬಂದ್ರೆ ಬೇಕಾದ್ರೆ ಅವ್ರಿಗೆ ಖರ್ಚಿಗೂ ಅದ್ರಲ್ಲೇ ಆಗೋಗ್ಬಿಡ್ತದೆ, ಪ್ರೊಫೈಲ್ ಚೆನ್ನಾಗಿರ್ತದೆ. ಯಾಕಂದ್ರೆ ನಮ್ಮ ಪ್ರೈಸಿಂಗು ಆತರ ಲೋ ಮಾರ್ಜಿನ್ ಇರ್ತದೆ. ಸರ್, 123 ಕಾರ್ಸ್ ಬಗ್ಗೆ, ಹಾಗೆ ನಿಮ್ಗೆ ಒಂದು ಅವಾರ್ಡ್ ಬಂದಿರೋ ಬಗ್ಗೆ ನಿಮ್ ಸ್ನೇಹಿತರು ಏನ್ ಹೇಳ್ತಾರೆ? ಸರ್, ಅದು ನೀವು ಅವ್ರನ್ನೇ ಕೇಳ್ಬೇಕು ಸರ್, ನಾವ್ ಹೇಳೋದಲ್ಲ. ಬಟ್ ಅವಾರ್ಡ್ ಭೂಮಿ ಟಿವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಒಂದು ಕಾರ್ಯನ ಕೆಲಸನ ಗುರುತಿಸಿ ಕೊಟ್ಟಿದ್ದಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನೇನಿದೆ ನಮ್ಮ ಹುಡುಗರು ಮಾತಾಡ್ತಾರೆ. ಸರ್, 123 ಕಾರ್ಸ್ ಬಗ್ಗೆ ನಿಮ್ಮ ಹಾಗೂ ನಿಮ್ ಗೆಳೆಯ ಕೇಶವ್ ಅವ್ರ ಬಗ್ಗೆ ನಿಮ್ಮ ಒಂದೆರಡು ಮಾತು. ಸರ್, ನಮ್ದು 123 ಕಾರ್ಸ್ ಶೋರೂಮ್ ನಮ್ಮ ಅಣ್ಣ ಓಪನ್ ಮಾಡಿ 4 ವರ್ಷ ಆಯ್ತು ಸರ್. 4 ವರ್ಷದಿಂದಲೂ ಕರ್ನಾಟಕ ರಾಜ್ಯಾದ್ಯಂತ 123 ಕಾರ್ಸ್ ಶೋರೂಮ್ ಹೆಸರು ಮಾಡಿದೆ ಸರ್. ಇಲ್ಲಿ ಬಡವರಿಗೂ ಸತ ಇಲ್ಲಿ ಏನೇ 0 ಡೌನ್ ಪೇಮೆಂಟ್ ಅಲ್ಲೂ 750 ಲೋನ್ ಇದ್ರೆ, ಸಿವಿಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲೂ ಲೋನ್ ಮಾಡಿಸ್ಕೊಟ್ಟಿದ್ದಾರೆ. ಮತ್ತೆ ಅತಿ ಕಡಿಮೆ ಮೇಲೆ ಗಾರ್ಮೆಂಟ್ಸ್ ಹೋಗೋದ್ರಿಂದ ಹಿಡಿದು ಈ ಕೆಲವೊಂದು ಕಾರ್ಮಿಕರಿಗೂ ಸತ ಕಾರಲ್ಲಿ ಓಡಾಡ್ಬೇಕು ಅಂತ ಆಸೆ ಇರುತ್ತೆ, ಅವರಿಗೂ ಸತ ಅಷ್ಟೇ 50,000 ರೂಪಾಯಿಂದ 40,000 ರೂಪಾಯಿಂದ ಸತ ಗಾಡಿ ಕೊಟ್ಟಿದ್ದಾರೆ. ಇಲ್ಲಿ ತೀರಾ ನಮ್ಮಲ್ಲಿ ನೆಗೋಷಿಯಬಲ್ ಜಾಸ್ತಿ ಇರುತ್ತೆ. 5,000ರಿಂದ 10,000 ರೂಪಾಯಿ ನೆಗೋಷಿಯಬಲ್ ಅಷ್ಟೇನೆ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ ನಮ್ಮ ಅಣ್ಣ ಅದೇ ಪ್ರಕಾರ ಬಂದಿರೋದು. ಹಾಗಾಗಿ 123 ಶೋರೂಮು ಈ ಜನಗಳಿಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಂತ ಹೆಸರು ಮಾಡಿದೆ. ಅಂದ್ರೆ ಇವತ್ತು ಪ್ರತಿಯೊಬ್ರು ಯಾರು ಬೆಂಗಳೂರಲ್ಲಿ ಶೋರೂಮ್ ಇದ್ರು 123 ಕಾರ್ಸ್ ಶೋರೂಮ್ ಎಲ್ಲಿ ಅಂದ್ರೆ ಆ ಲೊಕೇಶನ್ ಸತ ಅವರಿಗೆ ಗೊತ್ತಿರುತ್ತೆ ಸರ್. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಐ ರಿಯಲಿ ಅಪ್ರಿಶಿಯೇಟ್ ಸರ್, ಬಿಕಾಸ್ ನಿಮ್ಮ ಒಂದು ಅನಿಸಿಕೆನ, ಅದು ನಿಮ್ ಗೆಳೆಯನ ಬಗ್ಗೆ, ನಿಮ್ಮ ಒಂದು ಕಾರ್ ಶೋರೂಮ್ ಬಗ್ಗೆ ನಮ್ಮ ಒಂದು ಚಾನಲ್ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಹೀಗೆ ನಿಮ್ ಬಿಸ್ನೆಸ್ ಹೀಗೆ ಕಂಟಿನ್ಯೂಸ್ ಆಗಿ ರನ್ ಆಗ್ಲಿ, ಹೀಗೆ ಪ್ರತಿಯೊಬ್ಬರಿಗೂ ಲೋ ಬಜೆಟ್ ಅಲ್ಲಿ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರೋ ಕಾರ್ಗಳನ್ನ ಸತತವಾಗಿ ಕೊಡುವಂತ ಶಕ್ತಿ ದೇವರು ನಿಮ್ಗೆ ಆರೋಗ್ಯ, ಆಯುಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ, ಬನ್ನಿ ಸರ್, ನಿಮ್ಮ ಒಂದು ಶೋರೂಮ್ ಅಲ್ಲಿ ಯಾವ ಗಾಡಿಗಳಿದೆ ಎಲ್ಲ ತಿಳಿಸ್ಕೊಡಿ ಸರ್. 123 ಕಾರ್ಸ್ ಅಲ್ಲಿ ಮೊದಲನೇ ಗಾಡಿ ಮಾರುತಿ ಅವ್ರದ್ದು ಆಲ್ಟೋ ಇರುವಂತದ್ದು. ಸರ್, ಮಾರುತಿ ಆಲ್ಟೋ 2002 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇರುವಂತ ಗಾಡಿ ಬರೀ 65,000 ಕೊಡ್ತೀನಿ ಸರ್. 65,000ಕ್ಕೆ ಸರ್? ಸರ್, 65,000ಕ್ಕೆ ಇದು ಬೇಡ ಸರ್. ಸ್ಪಾರ್ಕ್ ತಗೊಳ್ಳಿ ಸರ್, 11 ಮಾಡಲು 65,000 FC ರನ್ನಿಂಗ್ ಇರೋ ಗಾಡಿ ಸರ್. ಅದು ಬೇಡ ಸರ್. 9 ಮಾಡಲು ಡೀಸೆಲ್ ಗಾಡಿ 65,000 ಎತ್ಕೊಂಡು ಹೋಗಿ ಸರ್. ಅದು ಬೇಡವಾ ಸರ್? ಲೋಗನ್ 2007 ಮಾಡಲು FC ರನ್ನಿಂಗ್ ಇರುವಂತ ಗಾಡಿ. ಇವೆಲ್ಲ FC ರನ್ನಿಂಗ್ ಇರೋ ಗಾಡಿ ಸರ್. ಇದು 4ರಲ್ಲಿ ಯಾವ್ದಾದ್ರು ತಗೊಳ್ಳಿ 65,000 ಸರ್. ಸೊ 123 ಕಾರ್ಸ್ ಅಲ್ಲಿ 65,000ಕ್ಕೆ 4 ಗಾಡಿ ಇದಾವೆ, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್. ಓಕೆ ಸರ್, ನೆಕ್ಸ್ಟ್ ಕೆಲವು ಇನ್ಸೂರೆನ್ಸ್ ರನ್ನಿಂಗ್ ಇದಾವೆ, ಚೆಕ್ ಮಾಡೋದು. ಬಟ್ FC ರನ್ನಿಂಗ್ ಇದೆ ಎಲ್ಲ ಗಾಡಿದು. ಓಕೆ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟೋ ಇನ್ನೊಂದಿದೆ ನೋಡಿ ಸರ್, 2008 ಮಾಡಲು ಸಿಂಗಲ್ ಓನರ್ ಗಾಡಿ 1,30,000 ಸರ್. ಮೆರೂನ್ ಕಲರ್ ಆಲ್ಟೋ, 1,30,000. ಓಕೆ ಸರ್. ಇನ್ನೊಂದು ಸ್ಯಾಂಟ್ರೋ ಇದೆ, ಬರೇ 85,000 ಸರ್. 2006 ಮಾಡಲು ಎಕ್ಸ್ಪೋ ವೇರಿಯಂಟ್ ಇದು, ಟಾಪ್ ಎಂಡ್ FC ಲ್ಯಾಬ್ಸ್ ಇದೆ, ಮಾಡ್ಕೋಬೇಕು. ಇನ್ನೊಂದು 2010 ಮಾಡಲು ಸರ್, ಬರೇ 1,35,000 ರೂಪಾಯಿ. 1,30ಕ್ಕೆ 10 ಮಾಡಲು 1,35. 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಮಾರ್ಕೆಟ್ ಅಲ್ಲಿ ರೇಟ್ ಜಾಸ್ತಿ ಆಯ್ತಲ್ಲ ಇದೆ ಸರ್, ಬನ್ನಿ ತಗೊಳ್ಳಿ. ಎಲ್ಲ ಲೋ ಮಾಡಲ್ ಗಾಡಿಗಳು ತುಂಬಾ. ಇನ್ನೂ ಒಂದಿದೆ ಬನ್ನಿ, 15 ಮಾಡಲು ಒಂದು ಡ್ಯಾಟ್ಸನ್ ಕೊಡ್ತೀನಿ ಸರ್. 15 ಮಾಡಲು ಡ್ಯಾಟ್ಸನ್ ಬರೇ 1,20ಕ್ಕೆ ಸರ್. 1,20 15 ಮಾಡಲು ಡ್ಯಾಟ್ಸನ್ 1,20,000. ಎಲ್ಲಿಗೆ ಬರ್ಬೇಕು ಸರ್? ಸರ್, ಇಲ್ಲಿ ಚಿಕ್ಕಬಿದ್ರಕಲ್ ಮೆಟ್ರೋ ಇಂದ 1.5 ಕಿಲೋಮೀಟರ್ ಸರ್. 123 ಕಾರ್ಸ್ ಅಂತ ಹಾಕಿದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ತೋರಿಸುತ್ತೆ, ಇಲ್ಲ ಒಂದು ಹಾಯ್ ಅಂತ ಹಾಕಿದ್ರೆ ಲೊಕೇಶನ್ ಬರುತ್ತೆ ಸರ್. ಇಷ್ಟು ಕಮ್ಮಿಗೆ ಕಾರ್ಗಳು ಕೊಡ್ತಾ ಇದೀರಲ್ಲ, ಏನಾದ್ರು ಸರ್? ಆಫೀಸು ಚಿಕ್ಕದಾಗಿದೆ, ಚೊಕ್ಕವಾಗಿದೆ, ಕಸ್ಟಮರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅದು ಅಲ್ಲ ದುಡಿಯೋರ್ಗೆ ಕೊಡ್ತೀನಿ ಬನ್ನಿ ಸರ್. ಈ ಗಾಡಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 2018 ಮಾಡಲು VDI ಸೆಕೆಂಡ್ ಓನರ್ ಗಾಡಿ 1,70,000 ಓಡಿದೆ, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್, CC ಕಂಡೀಷನ್. 3,80,000 ಕೊಡ್ತೀನಿ ಸರ್. 3,80,000ಕ್ಕೆ ಯೆಲ್ಲೋ ಬೋರ್ಡ್ ಗಾಡಿ 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಬೇಕಾದ್ರೆ ಲೋನ್ ಮಾಡೋರಿಗೆ.
ಜಸ್ಟ್ 80,000 ಡೌನ್ 80,000 ಪೇಮೆಂಟ್. ಬನ್ನಿ ಆ ಕಡೆ ಇನ್ನು 7 ಸೀಟರ್ಗಳಿದಾವೆ ನೆಕ್ಸ್ಟ್ ಯಾವ ವೆಹಿಕಲ್? ಸರ್. ಸಿಟ್ರಾನ್ C3 2022 ಮಾಡಲು ಸಿಂಗಲ್ ಓನರ್, ಬರೀ 22,000 ಶೋರೂಮ್ ರೆಕಾರ್ಡ್ ಸರ್. ಓಕೆ 5.5 ಲಕ್ಷ ಕೋಟಿಂಗ್ ಇದೆ. ಹಾ. ನಿಮ್ ಚಾನಲ್ ಕಡೆ ಬಂದ ಬಂದ್ರೆ 5.25 ಲಕ್ಷ ಕೊಡ್ತೀನಿ, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5 Top ಲಕ್ಷ end ಲೋನ್ variant. ಆಗುತ್ತೆ. ಹೌದು ಓಕೆ ಸರ್ ನೋಡಿ, ನೆಕ್ಸ್ಟ್ ಮ್ಯಾಗ್ವಿಲ್, ABS, ಏರ್ ಬ್ಯಾಗು, ಟಾಪ್ ಅಂಡ್ ಫೀಚರ್ಸ್ ತೋರಿಸಿ ಬೇಕಾದ್ರೆ ಒಳಗಡೆ ಎಲ್ಲ ಒಂದ್ಸರಿ. ಟೈರ್ ಕೂಡ ಆರಾಮಾಗಿ ಹೊಸ ಟೈರ್ ಬರುವಂತದ್ದು ಶೋರೂಮ್ ಇಂದ ಬಂದಿರೋ ಟೈರ್ಗಳೇ, ಬರೀ 22,000 ಶೋರೂಮ್ ರೆಕಾರ್ಡ್ ಅದು. ಓಕೆ ಸರ್ ಟಾಪ್ ಅಂಡ್ ವೇರಿಯಂಟ್. ಇನ್ನೊಂದು ಪೋಲೋ ಸರ್, 2013 ಮಾಡಲು ಸೆಕೆಂಡ್ ಓನರ್, 3.25 ಲಕ್ಷ ಕೋಟಿಂಗ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3 ಲಕ್ಷ ಕೊಡ್ತೀನಿ ಸರ್. 3 Highline. ಲಕ್ಷಕ್ಕೆ Highline. ಮಾಡ್ಲು ಸರ್. 2013 ಮಾಡಲು ಥರ್ಡ್ ಓನರ್, ಲೋನ್ ಆಗುತ್ತೆ ಇದಕ್ಕೂ ಲೋನ್ ಆಗುತ್ತೆ. ಒಳ್ಳೆ ಖಂಡಿತ. ಫ್ಯಾನ್ಸಿ ನಂಬರ್ ಕೂಡ, ಹಾ. ಕಾರ್ 477 ನಂಬರ್ ಇರೋದು. ಬ್ಲೂ ಕಲರ್ ಹೈಲೈನ್ ಡೀಸೆಲ್ ಗಾಡಿ ಇದು ಬೇಡ ಸರ್. ಬನ್ನಿ ಇನ್ನೊಂದು ಡೀಸೆಲ್ ಗಾಡಿ, 2015 ಮಾಡಲು ಸೆಕೆಂಡ್ ಓನರ್, ಡೀಸೆಲ್ ಪುಂಟೋ. ಈ ಗಾಡಿ ಬಂದ್ಬಿಟ್ಟು 3.25 ಲಕ್ಷ ಕೋಟಿಂಗ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,95,000 ಕೊಡ್ತೀನಿ ಸರ್. ಲೋನ್ ಆಗುತ್ತಾ ಸರ್? ಇದಕ್ಕೂ ಲೋನ್ ಆಗುತ್ತೆ ಸರ್. ಇಲ್ಲೆಲ್ಲ ಆಲ್ಮೋಸ್ಟ್ ಲೋನ್ ಆಗುವಂತ ಗಾಡಿಗಳೇ. ಓಕೆ ನಿಮ್ಗೆ ಲೋ ಮಾಡ್ಲಿ ಏನ್ ತೋರಿಸಿದೆ ಅದನ್ನ ಬಿಟ್ಟು ಇವೆಲ್ಲ ಲೋನ್ ಆಗವೆ. ಇದು ಆಗುತ್ತೆ. ಇದು ಒಂದು 2.5 ತನಕ ಲೋನ್ ಆಗುತ್ತೆ. 2,95,000. ಇಲ್ಲಿ ಬನ್ನಿ ಸರ್, 2014 ಮಾಡಲು ಸಿಂಗಲ್ ಓನರ್, 2.5 ಲಕ್ಷ ಕೋಟಿಂಗ್ ಇದೆ. 2,40,000 ಕೊಡ್ತೀನಿ, 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಜಸ್ಟ್ 40,000 ಡೌನ್ 40,000 ಪೇಮೆಂಟ್. ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ವ್ಯಾಗನ್ ಸರ್ ವ್ಯಾಗನರ್ 17 ಮಾಡಲು, ಇದು VXI ಆಪ್ಷನಲ್ ಸರ್. ABS, ಏರ್ ಬ್ಯಾಗು ಎಲ್ಲ ಬರೋಂತ ಗಾಡಿ. 3,85,000 ಕೋಟಿಂಗ್ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 3,70,000 ಕೊಡ್ತೀನಿ ಸರ್. ಇನ್ನು ಎದುರುಗಡೆ ಬಂದ್ರೆ ಸಣ್ಣ ಪುಟ್ಟ ನೆಗೋಷಿಯಬಲ್. ಆಲ್ಮೋಸ್ಟ್ ನಾನು ಫೈನಲ್ ಪ್ರೈಸ್ ಗಳು ಹೇಳ್ತಾ ಇರೋದು, ತುಂಬಾ ನೆಗೋಷಿಯಬಲ್ ಇಟ್ಕೊಂಡ್ ಬರಕ್ ಹೋಗ್ಬೇಡಿ. ಇನ್ನೊಂದು ಡ್ಯಾಟ್ಸನ್ 2018 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ, ಆಟೋಮೆಟಿಕ್, ಪೆಟ್ರೋಲ್ ವಿತ್ CNG ಸರ್. 35 ಬರ್ತದೆ ಮೈಲೇಜ್. 2.5 ಲಕ್ಷ ಕೋಟಿಗಿದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 2,45,000. 35 ಮೈಲೇಜ್ 35 ಬರ್ತದೆ, ಪೆಟ್ರೋಲ್ ವಿತ್ CNG ಗಾಡಿ. 2 ವೀಲರ್ ಕಾಂಪಿಟೇಷನ್. ಹೌದೌದು. ಗಾಡಿ ತುಂಬಾ ಚಿಕ್ಕದಾಗಿದೆ, ತೋರಿಸಿ ಒಂದ್ಸರಿ. ಗಾಡಿ ತುಂಬಾ ಚೆನ್ನಾಗಿದೆ, ಪೆಟ್ರೋಲ್ ವಿತ್ CNG ವೆಹಿಕಲ್. 2.25 ಲಕ್ಷ ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 2.25 ಲಕ್ಷ ವರೆಗೂ ಲೋನ್ ಲೋನ್ ಆಗ್ಬಿಡುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅದು ಬೇಡವಾ? ಇದಕ್ ಬನ್ನಿ. ಇದು ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಗಾಡಿ, 16 ಮಾಡಲು. ಈ ಗಾಡಿ ಬಂದ್ಬಿಟ್ಟು 2 ಲಕ್ಷ ಕೊಡ್ತೀನಿ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 10,000 ಕಮ್ಮಿ ಕೊಡ್ತೀನಿ ಬನ್ನಿ ಸರ್. 190. ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬನ್ನಿ, ಇನ್ನೂ ಕಮ್ಮಿ ಕೊಡೋಣ. ಇನ್ನೊಂದು ರಿಡ್ಜು 2010 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಮ್ಯಾಗ್ವೀಲು, ABS, ಏರ್ ಬ್ಯಾಗ್ ಪ್ರತಿಯೊಂದು ಬರೋ ಅಂತ ಗಾಡಿ. ತೋರಿಸಿ ಮ್ಯಾಗ್ವಿಲ್ ಎಲ್ಲ ಫ್ಯಾನ್ಸಿ ಮ್ಯಾಗ್ವಿಲ್ಗಳು ಸರ್. 2010 ಮಾಡಲು ಸಿಂಗಲ್ ಓನರ್. ಈ ಗಾಡಿ ಬಂದ್ಬಿಟ್ಟು 2.5 ಲಕ್ಷ ಕೋಟಿಂಗ್ ಇದೆ. 2,25,000 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತಾ ಸರ್? ಲೋನ್ ಆಗಲ್ಲ ಸರ್. ಇದಕ್ಕೆ ಸರ್ ಪೆಟ್ರೋಲ್ಗೆ 12 ಮೇಲೆ ಲೋನ್ ಆಗುತ್ತೆ, ಡೀಸೆಲ್ಗೆ 13 ಮೇಲೆ ಲೋನ್ ಆಗುತ್ತೆ. 2,25,000 ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಫ್ಯಾಬಿಯಾ. ಇನ್ನೊಂದು ಫ್ಯಾಬಿಯಾ ಸರ್. ಇದು ಕಸ್ಟಮರ್ ವೆಹಿಕಲ್, 2.25 ಲಕ್ಷ ಕೋಟಿಂಗ್ ಇದೆ. ಬರಕ್ ಹೇಳಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ ಸರ್. ಆಲ್ಟೋ ಸರ್, 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ನೋ ರಿಪ್ಲೇಸ್ಮೆಂಟ್ ಗಾಡಿ. ಈ ಗಾಡಿ ಬಂದ್ಬಿಟ್ಟು 2 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬರಕ್ ಹೇಳಿ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ. ಇದಕ್ಕೂ 1.5 ತನಕ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ 800 ಸರ್. 18 ಮಾಡಲು ಆಲ್ಟೋ 800, 18 ಮಾಡಲು ಸಿಂಗಲ್ ಓನರ್ ಗಾಡಿ, ಕ್ಲಾಸ್ ಆಗಿದೆ. ಈ ಗಾಡಿ ಬಂದ್ಬಿಟ್ಟು 2.5 ಲಕ್ಷ ಕೋಟಿಗಿದೆ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 10,000 ಕಮ್ಮಿ ಮಾಡ್ಕೊಡ್ತೀನಿ ಅಷ್ಟೇ ಸರ್. 2.40 ಫೈನಲ್ ಮಾಡ್ಕೊಡ್ತೀನಿ. ಆರಾಮಾಗಿ ಲೋನ್ ಆಗುತ್ತೆ. 2.40 ಲೋನ್ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಜಾಜೋ ಸರ್. ಇನ್ನೊಂದು ಜಾಜೋ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಗಾಡಿ ಒಂಥರ ಸ್ಪೋರ್ಟ್ಸ್ ವೇರಿಯಂಟ್ ಟೈಪ್. ಈ ಗಾಡಿ ಬಂದ್ಬಿಟ್ಟು 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಫ್ರೆಶ್ FC ಆಗಿದೆ. ಈ ಗಾಡಿ ಬಂದ್ಬಿಟ್ಟು 1,95,000 ಕೋಟಿಗಿದೆ ಸರ್. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 30,000 ಡಿಸ್ಕೌಂಟ್ ಕೊಡ್ತೀನಿ ಸರ್. 1,60,000 ಕೊಡ್ತೀನಿ. 65,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಇವೆಲ್ಲ ಮಾಡ್ಲ್ ಗಾಡಿಗಳು. 24 ಮಾಡಲು, ಇದು 24 ಏನೆ, ಇದು 24 ಏನೆ. ಇವೆಲ್ಲ ಎದುರುಗಡೆ ಬರಕ್ ಹೇಳಿ ಗಾಡಿಗಳು, ನಾನು ಪ್ರೈಸ್ ಎದುರುಗಡೆ ನೋಡ್ಬಿಟ್ಟು ಮಾಡಿಸ್ಕೊಡ್ತೀನಿ. ಇವೆಲ್ಲ 24 ಮಾಡಲ್ಗಳು. 24 ಎಲ್ಲ 24 ಶಿಫ್ಟ್, ಎಲ್ಲ ಪೆಟ್ರೋಲ್ ವೇರಿಯಂಟ್. ಇದು ಬಂದ್ಬಿಟ್ಟು 11 ಮಾಡಲು. ಇದು ಬರಕ್ ಹೇಳಿ ಎದುರುಗಡೆ ಪ್ರೈಸ್ ಮಾಡ್ಕೊಡೋಣ. ಇದು ಅಷ್ಟೇನೆ. ಇದು 15 ಮಾಡಲು. ಇದಕ್ಕೂ ಲೋನ್ ಆಗುತ್ತೆ. ಬರಕ್ ಹೇಳಿ ಪ್ರೈಸ್ ಮಾಡ್ಕೊಡೋಣ. ಇನ್ನ ಆ ಕಡೆ ಹೋಗೋಣ ಸರ್. ರೆನಾಲ್ಟ್ ಡಸ್ಟರ್ ಸರ್. ರೆನಾಲ್ಟ್ ಡಸ್ಟರ್ 2012 ಮಾಡಲು ಥರ್ಡ್ ಓನರ್ ಗಾಡಿ ಸರ್. ಗಾಡಿ ನೋಡಿ 85 PS, ಸಾರಿ 110 PS. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಸರಿ, ಒಳಗಡೆ ಎಲ್ಲ ಬೇಕಾದ್ರೆ ತೋರಿಸಿ. ಈ ಗಾಡಿ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಸರ್. 2.25 ಲಕ್ಷ ಕೊಡ್ತೀನಿ ಬನ್ನಿ ಸರ್. 2.25 ಲಕ್ಷಕ್ಕೆ ಮಾಡ್ಲು ಸರ್. 2012 ಮಾಡಲು ಥರ್ಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಇಂಟೀರಿಯರ್ ಅಂತೂ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿದೆ ಸರ್. ಏನು ಹೇಳ್ತಾ ಇದ್ದೀರಾ ಸರ್? 2.25 ಲಕ್ಷ ಕೊಡ್ತೀನಿ. 2.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಆಗುತ್ತಾ? ಇದಕ್ಕೆ ಲೋನ್ ಆಗಲ್ಲ ಸರ್. ಅಂದ್ರೆ ಬೆಂಗಳೂರು ID ಪ್ರೂಫ್ ಇದ್ರೆ ಸೆಟ್ ಫೈನಾನ್ಸ್ ಮಾಡಿಸ್ಕೊಡ್ತೀನಿ. ಬ್ಯಾಂಕ್ ಲೋನ್ ಆಗಲ್ಲ. ಇನ್ನೊಂದು ಸ್ಕೋಡಾ, ಇದು ಬರಕ್ ಹೇಳಿ. ಕೆಲವೊಂದು ಗಾಡಿಗಳು, ಕೆಲವು ಕಸ್ಟಮರ್ ಗಾಡಿಗಳು ಇದಾವೆ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀನಿ. ಲಾರಾ 2008 ಮಾಡಲು ಸೆಕೆಂಡ್ ಓನರ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್. ಬನ್ನಿ ಗಾಡಿ ತೋರಿಸಿ. ಹೊಸ ಟೈರ್ಗಳು ಇದಾವೆ, ಮ್ಯಾಗ್ವಿಲ್ ಇದೆ, ABS, ಏರ್ ಬ್ಯಾಗು, ಸನ್ ರೂಫ್, ಆಟೋಮೆಟಿಕ್ ಗಾಡಿ.
ಗಾಡಿ ನೋಡಿ ಕ್ಲಾಸ್ ಆಗಿದೆ, ಲೆದರ್ ಸೀಟ್ಸ್, ಡೀಸೆಲ್ ವೇರಿಯಂಟ್. ಒಳ್ಳೆ ಸನ್ರೂಫ್ ಗಾಡಿ ಅಂತಾನೆ ಹೇಳ್ಬೋದು ಹೌದೌದೌದು ಸರ್. ಮಾರ್ಕೆಟ್ ಅಲ್ಲಿ 2.5 ಲಕ್ಷ ವ್ಯಾಲ್ಯೂ ಇದೆ ಸರ್. ಹಾ ಸರ್, ಏನ್ ಹೇಳ್ತಾ ಇದ್ದೀರಾ? ಫೈನಲ್ ಟು ಫೈನಲ್ 1,85,000 ಕೊಡ್ತೀನಿ ಸರ್. 185 185ಕ್ಕೆ 2008 ಮಾಡಲು ಟಾಪ್ ಅಂಡ್ ವೇರಿಯಂಟ್ ಗಾಡಿ 2.5 ಲಕ್ಷ ಇದೆ. ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ. ವಿತ್ ಆಲ್ ಫೀಚರ್ಸ್ ಎಲ್ಲ ಇದೆ ಸರ್. ಅವಾಗ್ಲೇ ಎಲ್ಲ ಬಂದ್ಬಿಟ್ಟಿದೆ. ಹೌದು, ಇದು ವಿತ್ ಏನೋ ಇದು ಗ್ಲಾಸ್ ಎಲ್ಲ ವಾಶ್ ಮಾಡ್ತಂದಿದ್ದು ಎಲ್ಲ ಇದೆ ಆಪ್ಷನ್ಗಳು. ಪ್ರೊಜೆಕ್ಟರ್ ಲ್ಯಾಂಪ್ ಕೂಡ ಇದೆ. ಹೌದೌದೌದು. ಓಕೆ ಸರ್, ನೆಕ್ಸ್ಟ್ ಇದು ಫ್ಲೂಯೆನ್ಸ್ ಸರ್. ಇದು ಬರಕ್ ಹೇಳಿ ಎದುರುಗಡೆ ಮಾಡ್ಕೊಡೋಣ ಸರ್. ಇದು ಬಂದ್ಬಿಟ್ಟು ಟಾಟಾ ಮಾಂಜಾ 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 2.5 ಲಕ್ಷ ಕೋಟಿಂಗ್ ಇದೆ. 2 ರಿಂದ 2.25 ಲಕ್ಷ ಲೋನ್ ಆಗುತ್ತೆ ಸರ್. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಹೊಸ ಟೈರು ವಿತ್ ಮ್ಯಾಗ್ವಿಲ್ ಕೂಡ ಇನ್ಸ್ಟಾಲ್ ಆಗಿರುವಂತದ್ದು ಸರ್. ಅಂದ್ರೆ ಇನ್ನೊಂದು ಸರ್ 13 ಮಾಡಲು ಹೋಂಡಾ ಅಮೇಜ್. ಈ ಗಾಡಿ ಬಂದ್ಬಿಟ್ಟು 2,65,000 ಕೋಟಿಂಗ್ ಇದೆ. 2.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2.5 ಲಕ್ಷ ಫೈನಲ್. 2.5 ಲಕ್ಷಕ್ಕೆ 2013 ಮಾಡಲು ಡೀಸೆಲ್ ಗಾಡಿ. ಇದು ಡೀಸೆಲ್ ಸರ್. ಇದು ಡೀಸೆಲ್ ಇಲ್ಲ ಡೀಸೆಲ್ ಬೇಡ ನಾನು ಕಲಿತೀನಿ ಪೆಟ್ರೋಲ್ ಬೇಕು ಅಂದ್ರೆ ಸರ್ 12 ಮಾಡಲು. ಇದು ಟಾಪ್ ಅಂಡ್ ವೇರಿಯಂಟ್ ಆಟೋಮೆಟಿಕ್. ಯಾರು ಕಲಿಯಂತವ್ರಿಗೆ ತುಂಬಾ ಚೆನ್ನಾಗಿದೆ ಗಾಡಿ. 3.5 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬರಕ್ ಹೇಳಿ ಸಣ್ಣ ಪುಟ್ಟ ನೆಗೋಷಿಯಬಲ್ ಕೊಡ್ತೀನಿ. ಗಾಡಿ ತೋರಿಸಿ ಒಳಗಡೆ ಎಲ್ಲ ವೆಲ್ ಮೇಂಟೈನ್ಡ್ ಗಾಡಿ. ಮ್ಯಾಗ್ವಿಲ್, ಏರ್ ಬ್ಯಾಗು, ABS. ಬಾಡಿ ಲೈನ್ ಅಂತೂ ನೋಡ್ತಾ ಇರ್ಬೋದು ಸ್ನೇಹಿತರೆ. ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಇಂಟೀರಿಯರ್ ಕೂಡ ಅಬ್ಸರ್ವ್ ಮಾಡಿ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಹಾಗೆ ಆಫ್ಟರ್ ದ ಸೀಟ್ ಕೂಡ ಕವರ್ಸ್ ಕೂಡ ನೋಡ್ತಾ ಇರ್ಬೋದು. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಬಷ್ಟು ಕ್ಲೀನ್ ಆಗಿ ಮೇಂಟೈನ್ ಆಗಿರುವಂತ ಒಂದು ಹೋಂಡಾ ಸಿಟಿ. ಏನ್ ಪ್ರೈಸ್ ಸರ್? 3.5 ಕೋಟಿಂಗ್ ಇದೆ ಸರ್ ನಮ್ದು. ಇದು ಒಂದು 3 ಲಕ್ಷವರೆಗೂ ಲೋನ್ ಆಗುತ್ತೆ. ಎದುರುಗಡೆ ಬರಕ್ ಹೇಳಿ ಒಂದು ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡೋಣ ಗಾಡಿ. ಇನ್ನೂ ಹೆಚ್ಚು ಕಮ್ಮಿ ಆಗುತ್ತೆ. ಇನ್ನೂ ಹೆಚ್ಚು ಕಮ್ಮಿ ಕೊಡೋಣ. 3.25 ಫೈನಲ್ ಮಾಡ್ಬಿಡಿ ಸರ್. ಎಷ್ಟು ಸರ್? 3,25,000 ಫೈನಲ್ ಡೆಡ್ ಲೈನ್ ಪ್ರೈಸ್. 325 ಫೈನಲ್ ಆಗುತ್ತೆ. ಫೈನಲ್ ಡೆಡ್ ಲೈನ್ ಪ್ರೈಸ್ ಅಪ್ ಟು 3 ಲ್ಯಾಕ್ ವರೆಗೂ ಲೋನ್ ಆಗುತ್ತೆ ಖಂಡಿತ. ಓಕೆ ಸರ್, ನೆಕ್ಸ್ಟ್ ಇದು ಫ್ಲೂಯೆನ್ಸ್ ಸರ್. ಇದು ಸಾರಿ ಸ್ಕಲಾ 2014 ಮಾಡಲು ಸಿಂಗಲ್ ಓನರ್ ಸರ್. 3.25 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬರಕ್ಕೆ ಒಂದು 3 ಲಕ್ಷಕ್ಕೆ ಫೈನಲ್ ಓಡಿಸಿರೋ ಗಾಡಿ. ಹೌದು. ಗಾಡಿನೂ ಸೂಪರ್ ಆಗಿದೆ. ಮ್ಯಾಗ್ವಿಲ್, ABS, ಏರ್ ಬ್ಯಾಗು ಟಾಪ್ ಅಂಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಗಾಡಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬಾಡಿ ಲೈನ್ ನ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಅಷ್ಟು ಕ್ಲೀನ್ ಆಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಇನ್ನು ಟೈರ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ 80 to 90% ಟೈರ್ ಬರುವಂತದ್ದು ವಿತ್ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಬರುತ್ತೆ. ಲೋನ್ ಆಗುತ್ತೆ ಇದಕ್ಕೂ ಸರ್. ಏನಾಗ್ಬೋದು ಸರ್ ಫೈನಲ್ ಆಗಿ? ಸರ್ 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 3 ಲಕ್ಷ 2.5 ರಿಂದ 2.25 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಜಸ್ಟ್ 25,000 ತಗೊಂಡ್ಬಂದ್ರೆ ತಗೊಂಡೋಗ್ಬೋದು. ಇದು ಅಷ್ಟೇ ಸರ್. 2015 ಮಾಡಲು ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್. ಇದು ಅದು ಡೀಸೆಲ್, ಇದು ಪೆಟ್ರೋಲ್ ವೇರಿಯಂಟ್. ಈ ಗಾಡಿ ಬಂದ್ಬಿಟ್ಟು ಇದು 4 ಲಕ್ಷ ಕೋಟಿಂಗ್ ಇದೆ. ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಇದು ಲೋನ್ ಆಗುತ್ತೆ. ಒಂದು 3.5 ತನಕ ಲೋನ್ ಮಾಡ್ಕೊಡ್ತೀನಿ. ಇನ್ನೊಂದು ಸಿಯಾಜ್ ಸರ್, VDI ಆಪ್ಷನಲ್ ಟಾಪ್ ಅಂಡ್ ವೇರಿಯಂಟ್. BBS ಮ್ಯಾಗು ಗೀಗು ಎಲ್ಲ ಹಾಕಿದ್ದಾರೆ. ತೋರಿಸಿ ನೋಡ್ತಾ ಇರ್ಬೋದು. ಆಫ್ಟರ್ ದ ಮಾರ್ಕೆಟ್ ನಿಮ್ಗೆ ಒಳ್ಳೆ ಒಂದು ಫ್ಯಾನ್ಸಿ BBS ಮ್ಯಾಗ್ವಿಲ್ ಕೂಡ ಬರುವಂತದ್ದು. ಟೈರ್ ಪ್ರೊಫೈಲ್ ನೋಡೋದಾದ್ರೆ 80 to 90% ಟೈರ್ ಇರುವಂತದ್ದು. ಡೀಸೆಲ್ ವೆಹಿಕಲ್ ಹೈಬ್ರಿಡ್ ಆಗಿರುತ್ತೆ ಸರ್. ಹೈಬ್ರಿಡ್ ಅಂದಿದ ತಕ್ಷಣ ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. 25-26 ಆರಾಮಾಗಿ ಕಣ್ಮುಚ್ಕೊಂಡ್ ಬರುತ್ತೆ ವಿತ್ AC-ಗೆ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ 4.25 ಲೋನ್ ಆಗುತ್ತೆ ಸರ್. 4 ನಮ್ಮಲ್ಲಿ ಹೆಂಗೆ ಅಂದ್ರೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿರ್ಬೇಕು. ಪ್ರೊಫೈಲ್ ಇಲ್ಲ ಅಂದ್ರೆ ಒಂದು 4 ರಿಂದ 4.25 ಆಗುತ್ತೆ. ಓಕೆ ಸರ್. ಅಂದ್ರೆ ಈಗ ಬೈ ಚಾನ್ಸ್ ಸಿಬಿಲ್ ಇಲ್ಲ ಅಂದ್ರೆ ಬೆಂಗಳೂರು ಐಡಿ ಪ್ರೂಫ್ ಇದೆ ತಗೊಂಬನ್ನಿ ಮಾಡ್ಕೊಡ್ತೀನಿ. ಬೇರೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಮಾಡ್ಕೊಡ್ತೀನಿ. ಯಾವ್ದು ಸರ್ ಕಾರ್ ಇದು? ಸರ್ ಇದು ಬಂದ್ಬಿಟ್ಟು ಟೊಯೋಟಾ ಯಾರಿಸ್. ಇದು ಮಾರ್ಕೆಟ್ ಅಲ್ಲಿ ನೋಡಕ್ ಸಿಗೋದೇ ಕಡಿಮೆ, ಯಾಕಂದ್ರೆ ತುಂಬಾ ಲಕ್ಸುರಿ ಫೀಚರ್ಸ್ ಗಾಡಿ ಇದು. ನೋಡಿ ಒಳಗಡೆ ಎಲ್ಲ ಒಂದ್ಸರಿ ತೋರಿಸಿ. ಗಾಡಿ ಎಲ್ಲ ಮಾರ್ಕೆಟ್ ಅಲ್ಲಿ ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್ ಆಗಿರುತ್ತೆ. ಟೊಯೋಟಾ ಹ್ಯಾರಿಸ್ ನೋಡ್ತಾ ಇರ್ಬೋದು. ಯಾವ ಒಂದು ಪ್ರೀಮಿಯಂ ಕಾರ್ಗೂ ಕೂಡ ಕಮ್ಮಿ ಇಲ್ಲ. ಅಷ್ಟು ಒಂದು ಫ್ಯೂಚರ್ಸ್ ಈ ಕಾರ್ ಅಲ್ಲಿ ಬರುವಂತದ್ದು. ಟೈರ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ಯೋಕೋಮಾ ಟೈರ್ ಇನ್ಸ್ಟಾಲ್ ಮಾಡ್ತಿರೋಂಥದ್ದು ವಿತ್ 80 to 90% ಟೈರ್ ಲೈಫ್ ಇದೆ. ಬಾಡಿ ಲೈನ್ ಕೂಡ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಈ ಗಾಡಿ ಮೇಲೆ. ಅಷ್ಟು ಕ್ಲೀನ್ ಆಗಿ ಈ ಗಾಡಿನ ಮೇಂಟೈನ್ ಮಾಡಿರೋಂಥ 1.5 ಇಂಜಿನ್ ಕೂಡ ನಿಮ್ ಈ ಕಾರ್ ಅಲ್ಲಿ ನಿಮ್ಗೆ ಇಂಜಿನ್ ಬರುವಂತದ್ದು. ಬನ್ನಿ ಇಂಟೀರಿಯರ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಇಂಟೀರಿಯರ್ ನೋಡ್ತಾ ಇದೀರಲ್ವಾ, ಕಸ್ಟಮೈಸ್ ಮಾಡಿಸಿ ಒಳ್ಳೆ ಇಂಟೀರಿಯರ್ ಈ ಗಾಡಿಗೆ ಇನ್ಸ್ಟಾಲ್ ಮಾಡಿಸಿದ್ದಾರೆ ಕಸ್ಟಮರ್ಸ್. ಇನ್ನು ಅಷ್ಟೇ ಆಫ್ಟರ್ ದ ಮಾರ್ಕೆಟ್ ನೋಡೋದಾದ್ರೆ ನಿಮ್ಗೆ ಲೆದರ್ ಸೀಟ್ ಕೂಡ ಬರುವಂತದ್ದು. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಹಾಗೂ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರುವಂತದ್ದು ವಿತ್ 2 ಕೀಸ್ ಕೂಡ ಬರುತ್ತೆ. ಬನ್ನಿ ಬ್ಯಾಕ್ ರೋ ಕೂಡ ತಿಳಿಸ್ಕೊಡ್ತೀನಿ ನಿಮ್ಗೆ. ಬ್ಯಾಕ್ ರೋ ಕೂಡ ನೋಡಿ ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತದ್ದು. ಸರ್ ಈ ಒಂದು ಲಿಮಿಟೆಡ್ ಕಾರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ವಿತ್ ಶೋರೂಮ್ ರೆಕಾರ್ಡ್ ಇರುವಂತ ವೆಹಿಕಲ್. 5 ಲಕ್ಷ ಕೋಟಿಂಗ್ ಇದೆ ಸರ್. ಮಾರ್ಕೆಟ್ ಅಲ್ಲೇ ಯಾರು ಕೊಡಲ್ಲ. 4.25 ಲಕ್ಷ ಕೊಡ್ತೀನಿ ಸರ್. 4.25 ಲಕ್ಷ. 2018 ಮಾಡಲು ಸಿಂಗಲ್ ಓನರ್
ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ಲೋನ್ ಆಗುತ್ತೆ ಸರ್ ಇದಕ್ಕೆ. 0 ಡೌನ್ ಪೇಮೆಂಟ್, 0 ಡೌನ್ ಪೇಮೆಂಟ್, ಇನ್ನೂ 50,000 ಖರ್ಚಿಗೆ ತಗೊಂಡೋಗ್ಬೋದು. ಆ ತರ ಆಟೋಲ್ ಬಂದು ಕಾರ್ ಕಾರ್ ಎತ್ಕೊಂಡು ಹೋಗ್ಬೋದು, 50,000 ಖರ್ಚಿಗೆ ಎತ್ಕೊಂಡು ಹೋಗ್ಬೋದು. ಓಕೆ 5 ಲಕ್ಷ ಲೋನ್ ಆಗುತ್ತೆ ಪ್ರೊಫೈಲ್ ಚೆನ್ನಾಗಿತ್ತು. 5 ಲಕ್ಷ 5 ಲಕ್ಷ ಆಗುತ್ತೆ. ಇದೇನು ಅಂದ್ರೆ ನಮ್ಗೆ ಇವಾಗ ಶಿವರಾತ್ರಿ ಆಫರ್ ನಮ್ಮ 123 ಕಾರ್ಸ್ ಮತ್ತೆ ಆಟೋ ಪ್ರಪಂಚ ವೀಕ್ಷಕರಿಗೆ ಇದು ಆಫರ್ ಸರ್. ಇದು 4.5 ಲಕ್ಷ ಫೈನಲ್ ಡೆಡ್ ಲೈನ್ ಪ್ರೈಸ್, 5 ಲಕ್ಷ ಲೋನ್ ಆಗುತ್ತೆ. ಗಾಡಿ ಅಷ್ಟು ಚೆನ್ನಾಗಿದೆ, ಶೋರೂಮ್ ರೆಕಾರ್ಡ್ ಇದೆ ಸರ್. ಇದು ಬಂದ್ಬಿಟ್ಟು 17 ಮಾಡಲು ಸೆಕೆಂಡ್ ಓನರ್. ಈ ಗಾಡಿ ಬಂದ್ಬಿಟ್ಟು 6.5 ಲಕ್ಷ ಕೋಟಿಂಗ್ ಇದೆ ಸರ್. ಎದುರುಗಡೆ ಬರ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವರ್ಣ ಸರ್. Okay, ಇನ್ನೊಂದು ಬಂದ್ಬಿಟ್ಟು XCV 300 ಮಾರ್ಕೆಟ್ 8.5 ಲಕ್ಷ ಇದೆ ಸರ್. 2019 ಮಾಡಲು ಡೀಸೆಲ್ ವೇರಿಯಂಟ್, W6 ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ತೋರಿಸಿ ಒಂದ್ಸರಿ ಒಳಗಡೆ ಎಲ್ಲ. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ. ಸೊ ನೋಡ್ತಾ ಇರ್ಬೋದು, ಬಾಡಿ ಇಲ್ಲ ಇನ್ನು ಕ್ಲಾಸ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಒಂದು ಸಿಂಗಲ್ ಸ್ಕ್ರಾಚ್ ಡೆಂಟ್ ಏನು ಇಲ್ಲ ಈ ಗಾಡಿ ಮೇಲಂತೂ. ಇಂಡಿಯನ್ ರೋಡ್ ಅಂತೂ ಮಾಡ್ಸಿದ ಗಾಡಿ ಅಂತಾನೆ ಹೇಳ್ಬೋದು. XCV 300 ಮ್ಯಾಗ್ವಿಲ್ ನೋಡ್ತಾ ಇರ್ಬೋದು. ಟೈಪ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ನಿಮ್ಗೆ 80 to 90% ಟೈರ್ ಇರುವಂತದ್ದು ವಿತ್ ಕಂಪನಿ ಆಫ್ಟರ್ ದ ಮಾರ್ಕೆಟ್ ಮ್ಯಾಗ್ವಿಲ್ ನ ಇನ್ಸ್ಟಾಲ್ ಮಾಡ್ತಿರೋಂಥದ್ದು. ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಹಾಗೆ ನಿಮ್ಗೆ ಈ ಗಾಡಿಲಿ ಆಫ್ಟರ್ ದ ಮಾರ್ಕೆಟ್ ಒಂದು ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಬರುವಂತದ್ದು, ಹಾಗೆ ಆಡಿಯೋ ಶೇರಿಂಗ್ ಕಂಟ್ರೋಲ್ ಬರುವಂತದ್ದು. ಹಾಗೆ ಈ ಗಾಡಿ ಬಂದ್ಬಿಟ್ಟು 6 ಸ್ಪೀಡ್ ಆಗಿರುತ್ತೆ. ಸರ್ ಏನ್ ಹೇಳ್ತಾ ಇದೀರಾ ಪ್ರೈಸ್? ಸರ್ 8.5 ಲಕ್ಷ ಮಾರ್ಕೆಟ್ ವ್ಯಾಲ್ಯೂ ಇದೆ ಸರ್. 2019 ಮಾಡಲು ಸರ್ ನನ್ಗೆ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಬೇಡ. ಬೇಡ ಅಲ್ಲ? 123 ಕಾರ್ಸ್ ಅಲ್ಲಿ ಏನ್ ಕೊಡ್ತೀರಾ ಹೇಳಿ? 123 ಕಾರ್ಸ್ 5.5 ಲಕ್ಷ ಕೊಡ್ತೀವಿ ಸರ್. 5.5 ಲಕ್ಷ 5.5 ಲಕ್ಷ ಕೊಡ್ತೀನಿ. ಪ್ರೊಫೈಲ್ ಚೆನ್ನಾಗಿದ್ರೆ 5.5 ಲಕ್ಷ ಲೋನ್ ಮಾಡ್ತೀನಿ. ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್ 5.5 ಲಕ್ಷಕ್ಕೆ ಕೊಡ್ಬೇಕು. 5.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಮಿಸ್ ಈಗ ಮಾಡಬಾರ್ದು. ನೀವೇ ಅಡ್ವಾನ್ಸ್ ಮಾಡಿ ನೀವೇ ತಗೊಂಡೋದ್ರು ನಿಮ್ಗೂ 5.5 ಲಕ್ಷನೇ. Okay, ನಿಮ್ಗೆ sir. 20,000 ಕಮ್ಮಿ ಕೊಡ್ತೀನಿ ಬನ್ನಿ ಸರ್. 5.40 ಕೊಡಿ ಸರ್. 5.40 ಕೊಡ್ತೀರಾ ನನ್ಗೆ? ತಗೊಂಡೋಗಿ ಸರ್. ಓಕೆ ಸರ್, ನೆಕ್ಸ್ಟ್ ಸೇಮ್ ಸೆಗ್ಮೆಂಟ್ ಅಲ್ಲಿ ಇರುವಂತದ್ದು ಸೇಮ್ ಸೆಗ್ಮೆಂಟ್ ಬ್ರಿಜಾ ಮಾರ್ಕೆಟ್ ಅಲ್ಲೇ ತುಂಬಾ ವ್ಯಾಲ್ಯೂ ಇರುವಂತ ಗಾಡಿ. 2016 ಮಾಡಲು ಸೆಕೆಂಡ್ ಓನರ್ ಮೈಗ್ರೇಟೆಡ್ ವೆಹಿಕಲ್ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಹಾಕಿದ್ರೆ VDI 85,000 ಶೋರೂಮ್ ರೆಕಾರ್ಡ್ ಇದೆ ಗಾಡಿದು ಕಿಲೋಮೀಟರ್. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 5.5 ಕೊಡ್ತೀನಿ ಸರ್. 5.5ಗೆ 5.5 ಕೊಡ್ತೀನಿ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಹೌದು ಮೈಗ್ರೇಟೆಡ್ ವೆಹಿಕಲ್ ಸರ್ ಇದು. ಮೈಗ್ರೇಟೆಡ್ ಹೌದು ಮೈಗ್ರೇಟೆಡ್ ಅಂದ್ರೆ ಡೆಲ್ಲಿ ಟು ಬ್ಯಾಂಗ್ಳೂರ್ ಆಗಿರೋಂಥದ್ದು. 5.5 ಲಕ್ಷ ಕೊಡ್ತೀನಿ. ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಹಾಕಿದ್ರೆ ಗಾಡಿ ಕ್ಲಾಸ್ ಆಗಿದೆ. ಒಂದ್ಸರಿ ತೋರಿಸಿ ಬೇಕಾದ್ರೆ ಒಳಗಡೆ. ಸೊ ನೋಡ್ತಾ Diesel variant. ಇದೀರಾ ಡೀಸೆಲ್ ವೇರಿಯಂಟ್ ಇದ್ದಾಗಿರುತ್ತೆ. ಟೈಪ್ ಪ್ರೊಫೈಲ್ ನೋಡ್ತಾ ಇರ್ಬೋದು. ನಿಮ್ಗೆ 80 to 90% 123 ಕಾರ್ಸ್ ಅಲ್ಲಿ ನೀವು ಯಾವ್ದೇ ಗಾಡಿ ತಗೊಂಡ್ರಿ, ನೀವು SUV ಕಾರ್ಗಳು ನಿಮ್ಗೆ ಆಲ್ಮೋಸ್ಟ್ 80 to 90% ಹೊಸ ಟೈರ್ಗಳು ಬರುವಂತದ್ದು. ಆಫ್ಟರ್ ದ ಮಾರ್ಕೆಟ್ ನಿಮ್ಗೆ ಒಳ್ಳೆ ಮ್ಯಾಗ್ವಿಲ್ ಕೂಡ ಇನ್ಸ್ಟಾಲ್ ಆಗಿದೆ. ಬನ್ನಿ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ. ಕಸ್ಟಮೈಸ್ ಮಾಡಿಸಿ ಒಂದು ಒಳ್ಳೆ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಒಂದು ಸೀಟ್ ಕವರ್ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡಿರುವಂತದ್ದು. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇನ್ನು ಸೇಫ್ಟಿ ಪರ್ಪಸ್ ನೋಡೋದಾದ್ರೆ ನಿಮ್ಗೆ 2 ಏರ್ ಬ್ಯಾಗ್ ಕೂಡ ಬರುವಂತದ್ದು, ಒಂದು ಶೇರಿಂಗ್ ಅಲ್ಲಿ ಬರುತ್ತೆ, ಇನ್ನೊಂದು ಡ್ಯಾಶ್ ಬೋರ್ಡ್ ಅಲ್ಲಿ ಬರುವಂತದ್ದು. ಬನ್ನಿ ನಿಮ್ಗೆ ಬ್ಯಾಕ್ ರೋ ಕೂಡ ತಿಳಿಸ್ಕೊಡ್ತೀನಿ. ಬ್ಯಾಕ್ ರೋ ನೋಡ್ತಾ ಇರ್ಬೋದು. ಆರಾಮಾಗಿ ಒಂದು 4 ಜನ ಕೂತ್ಕೊಂಡು ಒಂದು ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಏನಾಗ್ಬೋದು ಈ ಗಾಡಿ ಫೈನಲ್? ಸರ್ 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಕೂಡ ಆಗುತ್ತೆ? ಖಂಡಿತ ಲೋನ್ ಆಗುತ್ತೆ. ಇಲ್ಲಿ ಎಷ್ಟು? 5 ಲಕ್ಷ ಲೋನ್ ಆಗುತ್ತೆ. 5 ಲಕ್ಷ 5 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ 50,000 ಡೌನ್ 50,000 ಪೇಮೆಂಟ್. ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಬ್ರಿಜಾ ಎತ್ಕೊಂಡು ಹೋಗ್ಬೋದು. ಸರ್ ನೆಕ್ಸ್ಟ್ ಸೇಮ್ ಸೆಗ್ಮೆಂಟ್ ಅಲ್ಲಿ ಇರುವಂತದ್ದು ಮಾರುತಿ ಬ್ರಿಜಾ ಇದೆ. ಡೀಟೇಲ್ಸ್ ಕೊಡಿ ಸರ್. ಬ್ರಿಜಾ 21 ಮಾಡಲು ಪೆಟ್ರೋಲ್ ವೇರಿಯಂಟ್ ಬಟನ್ ಸ್ಟಾರ್ಟ್ ಸರ್. ಗಾಡಿ ತೋರಿಸಿ ಒಂದ್ಸರಿ. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ 6.25 ಲಕ್ಷ ಕೊಡ್ತೀನಿ ಸರ್. 6.25 ಲಕ್ಷ ಸರ್. 6.25 ಲಕ್ಷ ಲೋನ್ ಆಗುತ್ತಾ ಸರ್? ಅಷ್ಟು ಆಗುತ್ತೆ ಸರ್. ಫುಲ್ 6.25 ಲಕ್ಷ ಲೋನ್ ಆಗೋಗ್ಬಿಡುತ್ತೆ. ಪ್ರೊಫೈಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ಅಷ್ಟೇ. ಪ್ರೊಫೈಲ್ ಚೆನ್ನಾಗಿದ್ರೆ ಫುಲ್ ಫುಲ್ ಲೋನ್ ಆಗುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಬಾಡಿ ಲೈನ್ ಒಂದು ಸಿಂಗಲ್ ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಇಲ್ಲ. ಇನ್ನು ಟೈಪ್ ಪ್ರೊಫೈಲ್ ನೋಡೋದಾದ್ರೆ ನಿಮ್ಗೆ 80 to 90% ಟೈರ್ ಲೈಫ್ ಇರುವಂತದ್ದು ನೋಡ್ತಾ ಇರ್ಬೋದು. ಆಫ್ಟರ್ ದ ಮಾರ್ಕೆಟ್ ನಿಮ್ಗೆ ಒಳ್ಳೆ ಲೆದರ್ ಸೀಟ್ ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಪ್ರೊಜೆಕ್ಟರ್ ಲ್ಯಾಂಪ್ ಕೂಡ ಬರುವಂತದ್ದು. ಬನ್ನಿ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ. 1,10,000 ಶೋರೂಮ್ ರೆಕಾರ್ಡ್ ಸರ್ ಇದು ಗಾಡಿ ಹೊಡಿರೋದು. 1,10,000 ಡ್ರಿವನ್ ಆಗಿರುವಂತ ಗಾಡಿ ಇದ್ದಾಗಿರುತ್ತೆ. ಹಾಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಲೆದರ್ ಸೀಟ್ ನೋಡ್ತಾ ಇರ್ಬೋದು. ಒಳ್ಳೆ ಕ್ಲಾಸ್ ಕಂಡೀಷನ್ ಇರೋ ಲೆದರ್ ಸೀಟ್ ಇನ್ಸ್ಟಾಲ್ ಆಗಿರುವಂತದ್ದು. ಬಟನ್ ಸ್ಟಾರ್ಟ್ ಪುಷ್ ಬಟನ್ ಸ್ಟಾರ್ಟ್ ಬರುವಂತದ್ದು. ಹಾಗೆ ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಕೂಡ ಬರುವಂತದ್ದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. ಬನ್ನಿ ಬ್ಯಾಕ್ ರೋ ಕೂಡ ತಿಳಿಸ್ಕೊಡ್ತೀನಿ. ಬ್ಯಾಕ್ ರೋ ಕೂಡ ನೋಡ್ತಾ ಇರ್ಬೋದು. ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಒಂದು ಇಂಟೀರಿಯರ್ ಕೂಡ ಇರುವಂತದ್ದು. ಸರ್ ಎದುರುಗಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತಾ? ಸರ್ ಇಲ್ಲ 6.25 ಲಕ್ಷ ಫೈನಲ್. 6.25 ಲಕ್ಷ ಫೈನಲ್. 6.5 ಫೈನಲ್ ಕೋಟಿಂಗ್ ಇರೋದು. ಹಾ. 6.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 6.25 ಲಕ್ಷ ಲೋನ್ ಆಯ್ತದೆ. 6.25 ಲಕ್ಷನೂ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದು ತೋರಿಸ್ತಾ ಇದೀರಾ? ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಇಕೋ ಸರ್. 7 ಸೀಟರ್ ವೆಹಿಕಲ್ 2018 ಮಾಡಲು ಸಿಂಗಲ್ ಓನರ್. ಓಮಿನಿ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಓಮ್ನಿ ಪ್ರೈಸ್ ಅಲ್ಲಿ ಹೌದು ಹೇಳ್ದಂಗೆ ಕೊಡ್ಬೇಕು ಸರ್? ಖಂಡಿತ ಸರ್. ಏನ್ ಹೇಳ್ತಾ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಲೋನ್ ಆಯ್ತು ಸರ್. ಯಾವ ಮಾಡಲ್ ಸರ್? ಸರ್ 2018 ಮಾಡಲು ಸಿಂಗಲ್ ಓನರ್. 18 ಮಾಡಲು ಹೌದು. ಜಸ್ಟ್ 4 ಲ್ಯಾಕ್ 4 ಲ್ಯಾಕ್ ಮಾರ್ಕೆಟ್ ಅಲ್ಲ ರೇಟ್ ಇಲ್ವಲ್ಲ ಸರ್. ಸರ್? 5 ಲಕ್ಷ ಇದೆ. 4 ಲಕ್ಷ ಕೊಡ್ತೀನಿ. 18 ಮಾಡಲು ಸಿಂಗಲ್ ಓನರ್. ಎಲ್ಲ ರನ್ನಿಂಗ್ ಇರೋ ಡಾಕ್ಯುಮೆಂಟ್ಸ್. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಖಂಡಿತ. ನೆಕ್ಸ್ಟ್ ಡ್ರೈವರ್ ಇದೆ. ಡೀಟೇಲ್ಸ್ ಕೊಡಿ ಸರ್. ಸರ್ 2022 ಮಾಡಲು ಬಟನ್ ಸ್ಟಾರ್ಟ್ ಗಾಡಿ ಸರ್.
ಈ ಗಾಡಿ ಬಂದ್ಬಿಟ್ಟು 5 ಲಕ್ಷ ಹೇಳ್ತೀನಿ, ಎದುರುಗಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಎದುರುಗಡೆ ಬಂದ್ರೆ ಇನ್ನೂ ಹೆಚ್ಚು Button start ಗಾಡಿ. ಲೋನು ಸರ್ ಫುಲ್ ಆಗುತ್ತೆ ಕಂಪ್ಲೀಟ್ ಲೋನು Complete 0% loan ಡೌನ್ ಆಗುತ್ತೆ. ಪೇಮೆಂಟ್. ಸರ್. ಇಲ್ಲಿ ಯಾವ್ದಾದ್ರು ತಗೊಳ್ಳಿ, 7 ಸೀಟರ್ಗಳಾಗ್ಬೋದು ಅಥವಾ ಇದಾಗ್ಬೋದು, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಒಂದು 50,000, 20, 30, 50,000 ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಡಿಪೆಂಡ್ಸ್ ಆನ್ ದೇರ್ ಪ್ರೊಫೈಲ್. ಹೌದೌದು. ಓಕೆ ಸರ್, ನೆಕ್ಸ್ಟ್ 22. ವೈಟ್ ಕಲರ್ ಇದೆ. 22 ಬೇಡ, ವೈಟ್ ಕಲರ್ ಬೇಕು ಅಂದ್ರೆ 21 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್ ಇದು. ಓಕೆ, ಈ ಗಾಡಿನೂ ಅಷ್ಟೇ ನೋಡಿ, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಇದು 5 ಲಕ್ಷ ಹೇಳ್ತೀನಿ, ಸಣ್ಣ ಪುಟ್ಟ ನೆಗೋಷಿಯಬಲ್, ಇದು 0% ಡೌನ್ 0 ಡೌನ್ ಪೇಮೆಂಟ್. ಪೇಮೆಂಟ್ ಅಲ್ಲಿ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಸಫಾರಿ ಸರ್, 2006 ಮಾಡಲ್ ಇದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇದೆ. ಫೈನಲ್ ಟು ಫೈನಲ್ 1,65,000 ಕೊಡ್ತೀವಿ. 1,65,000 6 ಮಾಡಲು ಸಫಾರಿ, ಮ್ಯಾಗ್ವಿಲ್ ಗಿಗ್ವಿಲ್ ಎಲ್ಲ ಇರುವಂತ ಗಾಡಿ. ಇದಕ್ಕೆ ಬನ್ನಿ, 13 ಮಾಡಲು 50,000 ಡೌನ್ ಪೇಮೆಂಟ್ ಮಾಡ್ಲಿ, 4,35 ಹೇಳ್ತೀನಿ, ಫೈನಲ್ ಟು ಫೈನಲ್ 4 ಲಕ್ಷ ಕೊಡ್ತೀನಿ. 4 ಲಕ್ಷಕ್ಕೆ 4 ಲಕ್ಷಕ್ಕೆ ಸಫಾರಿ ಸ್ಟ್ರೋಮ್, 4 ಲಕ್ಷ ಲೋನ್ ಆಗುತ್ತೆ. 4 ಲಕ್ಷನೂ ಲೋನ್ ಲೋನ್ ಆಗುತ್ತೆ. ಆಗುತ್ತೆ ವಿತ್ ಶೋರೂಮ್ ವಿಶ್ವ ಇರುವಂತದ್ದು. ಹೌದೌದು. ಸೊ ಟೈಪ್ ಪ್ರೊಫೈಲ್ ನೋಡಿ ಸ್ನೇಹಿತರೆ, ನೀವು ಯಾವ್ದೇ ಗಾಡಿ ತಗೊಳ್ಳಿ, SUV ವೆಹಿಕಲ್ಸ್ 123 ಕಾರ್ಸ್ ಅಲ್ಲಿ ನಿಮ್ಗೆ 80 to 90% ಟೈರ್ ಬರುವಂತದ್ದು. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಎಷ್ಟು ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಬಾಡಿ ಲೈನ್ ಇರುವಂತದ್ದು. ಟಾಟಾ ಸಫಾರಿ ಸ್ಟ್ರೋಮ್ ವೆಹಿಕಲ್ ಇದ್ದಾಗಿರುತ್ತೆ. 4 ಲಕ್ಷಕ್ಕೆ ಫೈನಲ್ ಆಗುವಂತದ್ದು ಗಾಡಿ, ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತದ್ದು. ಬನ್ನಿ, ಇಂಟೀರಿಯರ್ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಂಟೀರಿಯರ್ ನೋಡ್ತಾ ಇರ್ಬೋದು, ನಿಮ್ಗೆ ಪವರ್ ಸ್ಟೇರಿಂಗ್ ಕೂಡ ಬರುವಂತದ್ದು, ಪವರ್ ವಿಂಡೋಸ್ ಬರುವಂತದ್ದು. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ನ ಇನ್ಸ್ಟಾಲ್ ಮಾಡಿದ್ದಾರೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಇರುವಂತದ್ದು. 7 ಸೀಟರ್ ವೆಹಿಕಲ್ ಇದಾಗಿರುತ್ತೆ. ಸರ್ 4 ಲಕ್ಷ ಹೇಳ್ತಾ ಇದ್ದಾರೆ ಅದಕ್ಕೆ. 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನು ಹೆಚ್ಚು ಕಮ್ಮಿ ಆಗುತ್ತಾ ಸರ್? ಎದುರುಗಡೆ ಬಂದ್ರೆ 4,35,000 ಕೋಟಿಂಗ್ ಇರೋದು, 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಕೂಡ ಆಗುತ್ತೆ. 4 ಲಕ್ಷನೂ ಆಗುತ್ತೆ. 4 ಲಕ್ಷನೂ ಲೋನ್, Loan ಬ್ಯಾಂಕ್ ಲೋನ್. ಹೌದೌದು. ಓಕೆ ಸರ್, ನೆಕ್ಸ್ಟ್ MG Hector. ನೆಕ್ಸ್ಟ್ MG Hector ಸರ್, ಗಾಡಿ ನೋಡಿ ತುಂಬಾ ಚೆನ್ನಾಗಿದೆ. 1,50,000 ಶೋರೂಮ್ ರೆಕಾರ್ಡ್. ಇದು 1 ಲಕ್ಷ ಡೌನ್ ಪೇಮೆಂಟ್ ತಗೊಂಡ್ಬಂದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತೀನಿ. 13 ಲಕ್ಷ ಕೋಟಿ ಇದೆ ಸರ್. ಫೈನಲ್ ಟು ಫೈನಲ್ 12,35,000 ಕೊಡ್ತೀನಿ ಸರ್. ಮಾಡ್ಲು ಸರ್, ಡೀಸೆಲ್ ಗಾಡಿ, ಯಾವ ಮಾಡ್ಲು? 20 ಮಾಡಲು, 2020 20 ಮಾಡಲು. ಜಸ್ಟ್ 1 ಲ್ಯಾಕ್ ಇದ್ರೆ ಈ ಗಾಡಿ ಅವ್ರದ್ದು. ಈ ಗಾಡಿ ಹೌದಾಗುತ್ತೆ. ಕ್ರೇಜಿ ಫೀಚರ್ಸ್ ಇರುವಂತ ನೋಡಿ, ABS, ಏರ್ ಬ್ಯಾಗು, ಮ್ಯಾಗ್ವಿಲ್, ಪೆನೋರಾಮಿಕ್ ಸನ್ರೂಫ್, ಬಟನ್ ಸ್ಟಾರ್ಟ್ ಎಲ್ಲ ಪ್ರತಿಯೊಂದು ಇದೆ. ಏನು ಇಲ್ಲ ಅನ್ನಂಗೆ ಇಲ್ಲ. ಇನ್ಸೈಡ್ ಇಂಟರ್ನೆಟ್ ಕೂಡ ಬರುತ್ತೆ. ಖಂಡಿತ ತೋರಿಸಿ ಒಂದ್ಸರಿ ಒಳಗಡೆ ಎಲ್ಲ. ಸ್ನೇಹಿತರೆ, ನನ್ನೇನಾದ್ರು ಕೇಳಿದ್ರೆ ಅಂದ್ರೆ ಇದು ಗಾಡಿ ಬಂದ್ಬಿಟ್ಟು ಕ್ರೇಜಿ ಫೀಚರ್ಸ್ ಇರುವಂತ ಗಾಡಿ. ಈ ಗಾಡಿ ಬಗ್ಗೆ ಗೊತ್ತಿರೋರು ಮಾತ್ರ ಈ ಗಾಡಿನ ಇಟ್ಕೊಂಡಿರ್ತಾರೆ. ಇಕ್ಕಿರೋರು ಮಾತ್ರ ಈ ಗಾಡಿ ಕೊಡೋದೇ ಇಲ್ಲ. ಆಫ್ಟರ್ ದ ಮಾರ್ಕೆಟ್ ನೋಡ್ತಾ ಇರ್ಬೋದು. ಟೈರ್ ಪ್ರೊಫೈಲ್ ನೋಡೋದಾದ್ರೆ 80 to 90% ಹೊಸ ಟೈರ್ ಬರುವಂತದ್ದು ವಿತ್ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ. ಬನ್ನಿ, ನಿಮ್ಗೆ ಇಂಟೀರಿಯರ್ ಕೂಡ ತಿಳಿಸ್ಕೊಡ್ತೀನಿ. ಇಂಟೀರಿಯರ್ ಏನಾದ್ರು ನೀವು ನೋಡ್ಬಿಟ್ರೆ ಅಂದ್ರೆ ಸೈಕ್ ಆಗೋಗ್ತೀರಾ. ಆಫ್ಟರ್ ದ ಮಾರ್ಕೆಟ್ ಒಳ್ಳೆ ಸೀಟ್ ಕವರ್ ನ ಇನ್ಸ್ಟಾಲ್ ಮಾಡಿಸಿರುವಂತದ್ದು. ವೈಟ್ ಗೆ ಕಾಫಿ ಕಲರ್ ಕಸ್ಟಮೈಸ್ ಮಾಡಿದ್ದಾರೆ. ಹಾಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೂಡ ಆಗಿರುತ್ತೆ. ಹಾಗೆ ಆಡಿಯೋ ಶೇರಿಂಗ್ ಕೂಡ ಇರುವಂತದ್ದು. ಮೇಲ್ ನೋಡ್ತಾ ಇರ್ಬೋದು, ಸ್ವರ್ಗನೇ ನೋಡ್ಬೋದು ನೀವು ಒಳಗಡೆ ಕೂತ್ಕೊಂಡು. ಪ್ಯಾರಾನೋಮಿಕ್ ಸನ್ರೂಫ್ ಕೂಡ ಬರುವಂತದ್ದು. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಬನ್ನಿ, ಬ್ಯಾಕ್ ರೋ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಆಗಿರುವಂತ ಗಾಡಿ. ಜಸ್ಟ್ 1 ಲಕ್ಷ ರೂಪಾಯಿ ಇತ್ತು ಅಂದ್ರೆ ನಿಮ್ದು ಹಾಕ್ಸ್ಕೋಬಹುದು. ವಿತ್ ವಾಯ್ಸ್ ಕಂಟ್ರೋಲ್ ಇರುತ್ತೆ ಸರ್. ಡಿಕ್ಕಿ ಎಲ್ಲ ನಾವು ಹೇಳಿದ್ರೆ ಓಪನ್ ಆಗುತ್ತೆ. ಏನೇಬಲ್. ಸೊ ನೋಡ್ತಾ ಇದೀರಲ್ಲ, ಜಸ್ಟ್ ನೀವು ಕಾರ್ ಒಳಗಡೆ ಕೂತ್ಕೊಂಡು ಜಸ್ಟ್ ಓಪನ್ ಸನ್ರೂಫ್ ಅಂದ್ರೆ ಸನ್ರೂಫ್ ಓಪನ್ ಆಗುತ್ತೆ. ಪ್ಲೇ ಮ್ಯೂಸಿಕ್ ಅಂದ್ರೆ ಮ್ಯೂಸಿಕ್ ಪ್ಲೇ ಆಗುತ್ತೆ. ಡಿಕ್ಕಿನೂ ಆಟೋಮೆಟಿಕ್ ಓಪನ್ ಡಿಕ್ಕಿ ಅಂದ್ರೆ ಓಪನ್ ಡಿಕ್ಕಿ ಆಗುತ್ತೆ. ಕ್ಲೋಸ್ ಅಂದ್ರೆ ಕ್ಲೋಸ್ ಆಗುತ್ತೆ. ನಿಮ್ಗೆ ಎಲ್ಲಾ ಒಂದು ಕ್ರೇಜಿ ಫ್ಯೂಚರ್ಸ್ ಇರುವಂತ ಈ ಗಾಡಿ ಜಸ್ಟ್ ನಿಮ್ಮ ಹತ್ರ 1 ಲಕ್ಷ ಇತ್ತು ಅಂದ್ರೆ ಸಿಗುತ್ತೆ. ರಿಮೈನಿಂಗ್ ಕಂಪ್ಲೀಟ್ ಲೋನ್ ಆಗುತ್ತೆ. ಸರ್ ಫೈನಲ್ ಎಷ್ಟು ಆಗ್ಬೋದು? ಸರ್ ಫೈನಲ್ 12,35,000 ಕೊಡ್ತೀನಿ ಸರ್. 12,35,000. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ 11.5 12 ಲಕ್ಷ ಲೋನ್ ಆಗುತ್ತೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್. 12 ಲಕ್ಷ ಅಪ್ ಟು 12 ಲಾಕ್ ವರೆಗೂ ನಿಮ್ಗೆ ಈ ಗಾಡಿ ಲೋನ್ ಆಗುವಂತದ್ದು. ಜಸ್ಟ್ 1 ಲ್ಯಾಕ್ ಇತ್ತು ಅಂದ್ರೆ ಈ ಗಾಡಿ ನೀವು ಮನೆಗೆ ಎತ್ಕೊಂಡು ಹೋಗ್ಬೋದು. ಎಲ್ಲಾ ಫೀಚರ್ಸ್ ಇರುವಂತ ಒಂದು ಗಾಡಿ, ಪ್ರೀಮಿಯಂ ಸೆಗ್ಮೆಂಟ್, ಇಷ್ಟು ಕಮ್ಮಿಗೆ ಸಿಗ್ತಾ ಇದೆ. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಆದಷ್ಟು ಬೇಗ 123 ಕಾರ್ಸ್ ನ ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಈ ಗಾಡಿ ವ್ಯಾಪಾರ ಆಗಿದೆ, ಇದೇನು ಹೇಳೋದ್ ಬೇಡ. 2 ಇತ್ತು, 1 ವ್ಯಾಪಾರ ಆಗಿದೆ, 1 ಆಗ್ಬೇಕು.